ನೀವು ಈ ವಿಡಿಯೋ ನೋಡುತ್ತಿರುವುದು ಯಾದೃಚ್ಛಿಕವಲ್ಲ. ನಿಮ್ಮ ಜೀವನದಲ್ಲಿ ಈಗಾಗಲೇ ಒಂದು ದೊಡ್ಡ ಸಮಸ್ಯೆ ಇದೆ. ಆರ್ಥಿಕ ಸಂಕಷ್ಟ, ಆರೋಗ್ಯದ ತೊಂದರೆ, ಸಂಬಂಧಗಳ ಗೊಂದಲ ಅಥವಾ ಕೆಲಸದಲ್ಲಿ ನಿರಾಶೆ. ಆದರೆ ಈ ಸಮಸ್ಯೆ ಶೀಘ್ರದಲ್ಲೇ ಪರಿಹಾರವಾಗಲಿದೆ. ಈ ವಿಡಿಯೋ ನಿಮ್ಮ ಜೀವನಕ್ಕೆ ದೈವಿಕವಾಗಿ ಕಳುಹಿಸಲಾಗಿದೆ. ಇದು ನಿಮ್ಮ ಸಮಸ್ಯೆಗೆ ಉತ್ತರ ನೀಡುತ್ತದೆ. ನೀವು ಈ ಕ್ಷಣದಲ್ಲಿ ಏನು ಅನುಭವಿಸುತ್ತಿದ್ದರೂ ನಿಮ್ಮ ಹೃದಯದಲ್ಲಿ ಒಂದು ಭಯ, ಗೊಂದಲ ಅಥವಾ ನಿರಾಶೆಯ ಭಾವನೆ ಇರಬಹುದು. ಆದರೆ ಈ ವಿಡಿಯೋ ನಿಮ್ಮನ್ನು ಆ ಭಾವನೆಗಳಿಂದ ಮುಕ್ತಗೊಳಿಸಲು, ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ತರಲು ಬಂದಿದೆ. ಈ ವರ್ಷ 2026 ನಿಮ್ಮ ಮೇಷರಾಶಿಗೆ ಒಂದು ಮಹತ್ವದ ತಿರುವು. ಹಳೆಯ ಕರ್ಮಗಳ ಶುದ್ಧೀಕರಣ, ಹೊಸ ಅವಕಾಶಗಳ ಆರಂಭ ಮತ್ತು ದೈವಿಕ ಅನುಗ್ರಹದ ವರ್ಷ. ನೀವು ಈ ವಿಡಿಯೋ ನೋಡುತ್ತಿರುವುದು ದೈವಿಕ ಸಂಕೇತ. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಲಿದೆ. ನಿಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಆರೋಗ್ಯ ಮತ್ತು ಸಂತೋಷವನ್ನು ಆಕರ್ಷಿಸಲು ಈ ಜ್ಯೋತಿಷ್ಯ ಭವಿಷ್ಯವನ್ನು ಸಂಪೂರ್ಣವಾಗಿ ನೋಡಿ. ನಿಮ್ಮ ಸಮಸ್ಯೆಗೆ ಉತ್ತರ ಇಲ್ಲಿದೆ. ಈ ವಿಡಿಯೋ ನಿಮ್ಮ ಜೀವನವನ್ನು ಬದಲಾಯಿಸಲಿದೆ. ನೀವು ಈಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದಲ್ಲಿ ಅದೃಷ್ಟ, ಸಮೃದ್ಧಿ ಮತ್ತು ಶಾಂತಿ ಆಕರ್ಷಿಸಲು ಇದು ಒಂದು ಶಕ್ತಿಶಾಲಿ ದೈವಿಕ ಕ್ರಮ. ಲೈಕ್ ಮಾಡಿದರೆ ನಿಮ್ಮ ಸಮಸ್ಯೆ ಪರಿಹಾರವಾಗುವುದು. ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರುವುದನ್ನು ಖಚಿತಪಡಿಸಿಕೊಳ್ಳಿ. ಈ ವರ್ಷ ನಿಮ್ಮ ಅದೃಷ್ಟವನ್ನು ಆಕರ್ಷಿಸಲು ಈ ವಿಶೇಷ ಮಂತ್ರವನ್ನು ಪ್ರತಿದಿನ 21 ಬಾರಿ ಪಠಿಸಿ. ಓಂ ಅಂಗಾರಕಾಯ ನಮಃ, ಚಂದ್ರಮಸೇ ನಮಃ, ಶನೈಚರಾಯ ನಮಃ, ರಾಹವೇ ನಮಃ, ಕೇತವೇ ನಮಃ, ಬೃಹಸ್ಪತಯೇ ನಮಃ, ಶರಣಾಗತ ಶರಣಂ. ಅರ್ಥ: ಈ ಮಂತ್ರವು ಮೇಷರಾಶಿಯ ಎಲ್ಲ ಪ್ರಮುಖ ಗ್ರಹಗಳ ಶಕ್ತಿಯನ್ನು ಆಕರ್ಷಿಸುತ್ತದೆ. ಮಂಗಳ ಶಕ್ತಿ, ಧೈರ್ಯ; ಚಂದ್ರ ಮನಸ್ಸು, ನೆಮ್ಮದಿ; ಶನಿ ಶಿಸ್ತು, ಕರ್ಮ; ರಾಹು ಕೇತು ಅಡ್ಡಿ ನಿವಾರಣೆ ಮತ್ತು ಗುರು ಜ್ಞಾನ, ಸಮೃದ್ಧಿ. ಈ ಮಂತ್ರವನ್ನು ಪ್ರತಿದಿನ ಪಠಿಸಿದರೆ ನಿಮ್ಮ ಜೀವನದಲ್ಲಿ ದೈವಿಕ ಅನುಗ್ರಹ, ಸಮಸ್ಯೆಗಳ ನಿವಾರಣೆ ಮತ್ತು ಹೊಸ ಅವಕಾಶಗಳು ಬರುತ್ತವೆ. ವೈಜ್ಞಾನಿಕ ಗ್ರಹ ಸ್ಥಿತಿಗತಿಗಳು. 2026ರಲ್ಲಿ ಯಾವ ಗ್ರಹಗಳು ಪ್ರಬಲವಾಗಿರುತ್ತದೆ? 2026ರಲ್ಲಿ ಕುಜ ಗ್ರಹವು ಬಲಿಷ್ಠವಾಗಿರುತ್ತದೆ. ಇದು ಮೇಷರಾಶಿಗೆ ಶಕ್ತಿ, ಧೈರ್ಯ, ಹೊಸ ಅವಕಾಶಗಳನ್ನು ನೀಡುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ, ಹೊಸ ಯೋಜನೆಗಳು ಆರಂಭವಾಗುತ್ತವೆ. ಆದರೆ ಶನಿ ಮತ್ತು ರಾಹು ಕೆಲವು ಸವಾಲುಗಳನ್ನು ತರುತ್ತವೆ. ಶನಿ ನಿಮ್ಮ ಕೆಲಸದಲ್ಲಿ ವಿಳಂಬವನ್ನು, ರಾಹು ನಿಮ್ಮ ಮನಸ್ಸಿನಲ್ಲಿ ಗೊಂದಲವನ್ನು ಉಂಟುಮಾಡುತ್ತದೆ. ಗುರುಗ್ರಹವು ಮಧ್ಯವರ್ಷದಲ್ಲಿ ಬಲಿಷ್ಠವಾಗುತ್ತದೆ. ಇದು ನಿಮ್ಮ ಶಿಕ್ಷಣ, ಆಧ್ಯಾತ್ಮಿಕತೆ ಮತ್ತು ಕುಟುಂಬದಲ್ಲಿ ಶಾಂತಿಯನ್ನು ತರುತ್ತದೆ. 2026ರಲ್ಲಿ ಮೇಷರಾಶಿ ಎದುರಿಸುವ ಸಮಸ್ಯೆಗಳು. ಉದ್ಯೋಗದಲ್ಲಿ ಅಸ್ಥಿರತೆ. ಶನಿ ಗ್ರಹದ ಪ್ರಭಾವದಿಂದ ಕೆಲಸದಲ್ಲಿ ವಿಳಂಬ, ಬದಲಾವಣೆ ಅಥವಾ ನಿರೀಕ್ಷಿತ ಪ್ರೋತ್ಸಾಹ ತಡವಾಗಬಹುದು. ಕೆಲವರಿಗೆ ಕೆಲಸ ಬದಲಾವಣೆ ಅಥವಾ ಸ್ಥಳಾಂತರದ ಒತ್ತಡ ಬರಬಹುದು. ಹಣಕಾಸಿನಲ್ಲಿ ಏರುಪೇರು. ರಾಹುವಿನ ಪ್ರಭಾವದಿಂದ ಆಕಸ್ಮಿಕ ಖರ್ಚುಗಳು, ಸಾಲ ತೀರಿಸಲು ಕಷ್ಟ ಅಥವಾ ವೈದ್ಯಕೀಯ ವೆಚ್ಚಗಳು ಹೆಚ್ಚಾಗಬಹುದು. ಹಣಕಾಸಿನಲ್ಲಿ ನಿಯಂತ್ರಣ ಕಷ್ಟವಾಗಬಹುದು. ಕುಟುಂಬದಲ್ಲಿ ಅಸಮಂಜಿ. ಚಂದ್ರನ ದುರ್ಬಲ ಸ್ಥಿತಿಯಿಂದ ಕುಟುಂಬದಲ್ಲಿ ಮಾತಿನ ಗಲಾಟೆಗಳು, ಹಿರಿಯರೊಂದಿಗೆ ಅಸಮಂಜಿ ಅಥವಾ ದಾಂಪತ್ಯದಲ್ಲಿ ಒತ್ತಡ ಉಂಟಾಗಬಹುದು. ಆರೋಗ್ಯ ಸಮಸ್ಯೆಗಳು. ಕುಜ ಬಲಿಷ್ಠವಾಗಿರುವುದರಿಂದ ಶಕ್ತಿಯು ಹೆಚ್ಚಾದರೂ ತಲೆನೋವು, ರಕ್ತದ ಒತ್ತಡ ಅಥವಾ ಅತಿಯಾದ ಶ್ರಮದಿಂದ ದೇಹದ ತೊಂದರೆಗಳು ಕಾಣಬಹುದು. ವಿವಾಹದಲ್ಲಿ ವಿಳಂಬ. ಶನಿ ಮತ್ತು ಕೇತು ಪ್ರಭಾವದಿಂದ ವಿವಾಹದ ಮಾತುಕತೆ ವಿಳಂಬವಾಗಬಹುದು ಅಥವಾ ಹೊಂದಾಣಿಕೆಯ ಸಮಸ್ಯೆಗಳು ಎದುರಾಗಬಹುದು. ಪ್ರಯಾಣದಲ್ಲಿ ಅಡ್ಡೆಗಳು. ರಾಹುವಿನ ಪ್ರಭಾವದಿಂದ ಪ್ರಯಾಣ ರದ್ದು, ವೀಸಾ ಸಮಸ್ಯೆ ಅಥವಾ ಪ್ರಯಾಣದಲ್ಲಿ ಅಸಮಾಧಾನಕಾರಿ ಘಟನೆಗಳು ಸಂಭವಿಸಬಹುದು. ಆಸ್ತಿ ಅಥವಾ ಕಾನೂನು ಸಮಸ್ಯೆಗಳು. ಶನಿ ಪ್ರಭಾವದಿಂದ ಆಸ್ತಿ ಸಂಬಂಧಿತ ವಿವಾದಗಳು, ಕಾನೂನು ಪ್ರಕರಣಗಳು ದೀರ್ಘಕಾಲ ಕೇಳಬಹುದು. ಆಕಸ್ಮಿಕ ಖರ್ಚುಗಳು. ರಾಹು ಪ್ರಭಾವದಿಂದ ಮನೆ ದುರಸ್ತಿ, ವಾಹನ ಸಮಸ್ಯೆ ಅಥವಾ ಆಕಸ್ಮಿಕ ಸಮಾರಂಭಗಳಿಗೆ ಖರ್ಚು ಹೆಚ್ಚಾಗಬಹುದು. ಕೆಲಸದ ಸ್ಥಳದಲ್ಲಿ ಅಸೂಯೆ. ಕುಜ ಶಕ್ತಿಯಿಂದ ಕೆಲಸದಲ್ಲಿ ಸ್ಪರ್ಧೆ ಹೆಚ್ಚಾಗುತ್ತದೆ. ಸಹೋದ್ಯೋಗಿಗಳಿಂದ ಅಸೂಯೆ, ರಾಜಕೀಯ ಅಥವಾ ವಿರೋಧ ಎದುರಾಗಬಹುದು. ಮನಸ್ಸಿನಲ್ಲಿ ಅಶಾಂತಿ. ಚಂದ್ರ ದುರ್ಬಲವಾಗಿರುವುದರಿಂದ ಆತಂಕ, ನಿದ್ರೆ ಕೊರತೆ ಅಥವಾ ಮನಸ್ಸಿನಲ್ಲಿ ಗೊಂದಲ ಉಂಟಾಗಬಹುದು. ಅತಿಯಾದ ಆತ್ಮವಿಶ್ವಾಸ. ಕುಜ ಬಲಿಷ್ಠವಾಗಿರುವುದರಿಂದ ಕೆಲವರು ಅತಿಯಾದ ಧೈರ್ಯದಿಂದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಸ್ನೇಹಿತರೊಂದಿಗೆ ಗಲಾಟೆ. ರಾಹುವಿನ ಪ್ರಭಾವದಿಂದ ಸ್ನೇಹಿತರೊಂದಿಗೆ ಅಸಮಂಜಿ, ನಂಬಿಕೆಯ ಕೊರತೆ ಅಥವಾ ದ್ರೋಹದ ಅನುಭವ ಎದುರಾಗಬಹುದು. ಆಧ್ಯಾತ್ಮಿಕ ಗೊಂದಲ. ಕೇತು ಪ್ರಭಾವದಿಂದ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ದಾರಿಯಲ್ಲಿ ಗೊಂದಲ, ಸಂಶಯ ಅಥವಾ ದಾರಿ ತಪ್ಪುವ ಸಾಧ್ಯತೆ. ಅಧ್ಯಯನದಲ್ಲಿ ಗಮನ ಕೊರತೆ. ರಾಹು ಮತ್ತು ಚಂದ್ರ ಪ್ರಭಾವದಿಂದ
ವಿದ್ಯಾರ್ಥಿಗಳಿಗೆ ಗಮನ ಕೊರತೆ, ಡಿಸ್ಟ್ರಾಕ್ಷನ್ ಅಥವಾ ಪರೀಕ್ಷೆಯಲ್ಲಿ ಒತ್ತಡ ಉಂಟಾಗಬಹುದು. ವಿಫಲತೆಯ ಭಯ. ಶನಿ ವಿಳಂಬದಿಂದ ನಿರೀಕ್ಷಿತ ಫಲಿತಾಂಶ ತಡವಾಗುವುದು, ಇದರಿಂದ ಆತ್ಮವಿಶ್ವಾಸ ಕುಸಿತ, ವಿಫಲತೆಯ ಭಯ ಹೆಚ್ಚಾಗುವುದು. ಇವು ಸಮಸ್ಯೆಗಳು, ಆದರೆ ಪರಿಹಾರಗಳೂ ಇವೆ. ಚಿಂತಿಸಬೇಡಿ, ದೇವರ ಕೃಪೆಯಿಂದ ನಿಮ್ಮ ಜೀವನ ಸುಧಾರಿಸುತ್ತದೆ. ದೇವರು ನಿಮ್ಮನ್ನು ಕಾಪಾಡುತ್ತಿದ್ದಾರೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಶುಭವಾಗಲಿ. ಮೇಷರಾಶಿ ಜನರೇ, 2026 ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುತ್ತದೆ. ನಿಮ್ಮ ಧೈರ್ಯ, ನಿಮ್ಮ ಶಕ್ತಿ, ನಿಮ್ಮ ಭಕ್ತಿ ಇವುಗಳಿಂದ ನೀವು ಎಲ್ಲಾ ಸಮಸ್ಯೆಗಳನ್ನು ಜಯಿಸುತ್ತೀರಿ.